श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दोऽप्ययो यो गुरुरपि परमः चिन्तयेत् तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ಅಷ್ಟಮೋಧ್ಯಾಯದಲ್ಲಿ 13ನೇ ಶ್ಲೋಕ. ಯದೇಂದ್ರಿಯ ಉಪರಮಾರ್ಥೋ ದೃಷ್ಟಾತ್ಮನಿ ಪರೇ ಹರೌ ವಿಲೀಯಂತೆ ತದಾ ಕ್ಲೇಶಾಃ ಸಂಸುಪ್ತಸ್ಯೈವ ಕೃತ್ಸ್ನಶಃ. ಹಿಂದೆ ನೋಡಿದಂತೆ ನಮ್ಮ ಸಂಸಾರದ ದುಃಖಗಳಿಗೆ ಮೂಲ ಕಾರಣ ಯಾವುದು? ಭ್ರಾಂತಿ. ಹಾಗೆ ಅಂತ ನೋಡಿದ್ದೀವಿ. ಏನು ಭ್ರಾಂತಿ? ಹಾಗೆಂದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಈ ಶರೀರ, ಇಂದ್ರಿಯಗಳು, ಅದರ ಮೂಲಕ ನಡೆಯುವ ವ್ಯಾಪಾರಗಳು ಯಾವುದಕ್ಕೂ ಕೂಡ ನಮಗೆ ಸ್ವಾತಂತ್ರ್ಯ ಇಲ್ಲ. ಆದರೆ ಸ್ವಾತಂತ್ರ್ಯ ಇದ್ದಂತೆ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಅದನ್ನೇ ಭ್ರಾಂತಿ ಎಂದು ಕರಿತೀವಿ. ನಾವೇ ಸ್ವತಂತ್ರರು, ಇದೆಲ್ಲ ನನ್ನದು, ನನ್ನ ಶರೀರ, ನನ್ನ ಇಂದ್ರಿಯಗಳು, ನನ್ನ ಮನೆ, ನನ್ನವರು, ಹಾಗೆ ಅಂತ ಒಂದು ಭ್ರಾಂತಿ ಇದೆ. ಅದಕ್ಕೆ ಕೊಟ್ಟ ಉದಾಹರಣೆ, ಕನಸಿನಲ್ಲಿ ಪದಾರ್ಥಗಳನ್ನು ಕಾಣ್ತೀವಿ, ಅದು ಬಾಹ್ಯ ಪದಾರ್ಥ ಹಾಗೆ ಅಂತ ತಿಳ್ಕೊತೀವಿ. ಯದ್ಯಪಿ ಕನಸಿನಲ್ಲಿ ಕಂಡ ಪದಾರ್ಥ ಸತ್ಯ, ಆದರೆ ಕನಸಿನಲ್ಲಿ ಒಂದು ಆನೆಯನ್ನು ಕಾಣ್ತೀವಿ ಅಂತ ಇಟ್ಕೊಳ್ಳಿ. ಆನೆ ಓಡ್ತಾ ಇದೆ. ಆದರೆ ಕನಸು ಕಾಣುವಾಗ ನಮಗೇನು ಭ್ರಾಂತಿ ಇರುತ್ತದೆ? ನಿಜವಾದ ಆನೆ ಅಂದ್ರೆ ಹೊರಗೆ ಇರುವ ಆನೆನೇ ನಾ ಇಲ್ಲಿ ಕಾಣ್ತಾ ಇದ್ದೀವಿ ಹಾಗೆ ಅಂತ. ಅಂದ್ರೆ ಒಂದು ರೀತಿಯಾಗಿ ಮೊಬೈಲ್ನಲ್ಲಿ ವಿಡಿಯೋನಲ್ಲಿ ಆನೆ ಬರ್ತಾ ಇದೆ, ಅದನ್ನ ನೋಡಿ ನಿಜವಾದ ಆನೆ ಅಂತ ನಮಗೆ ಗೊತ್ತಾಗ್ತದೆ. ಮೊಬೈಲ್ ನೋಡುವಾಗ ನಮಗೆ ಗೊತ್ತಾಗ್ತದೆ ನಿಜವಾದ ಆನೆ ಎಲ್ಲ ಇದು ವಿಡಿಯೋ ಹಾಗೆ ಅಂತ. ಆದರೆ ಕನಸಿನಲ್ಲಿ ಹೇಗೆ ಮೊಬೈಲಲ್ಲಿ ಆನೆ ಕಂಡದ್ದು ಸತ್ಯ, ಅದು ನಿಜವಾದ ಆನೆ ಅಲ್ಲ ಅಂತ ಸರಿಗಿದೆ. ಆದರೆ ಕನಸಿನಲ್ಲಿ ನಾವು ಕಾಣುವಾಗ ಏನಾಗ್ತದೆ? ಆನೆಯನ್ನು ಕಾಣ್ತೀವಿ, ಆದರೆ ಅದು ಸತ್ಯ, ಆದರೆ ಅದು ನಿಜವಾದ ಆನೆ ಅಂತ ತಿಳ್ಕೋತೀವಿ, ಅದು ಭ್ರಾಂತಿ. ಸೊ ಒಂದು ಅಂಶ ಸತ್ಯ ಇದೆ, ಒಂದು ಅಂಶ ಭ್ರಾಂತಿ ಇದೆ ಕನಸಿನಲ್ಲಿ. ಆನೆ ಕಂಡದ್ದು ಸತ್ಯ, ಅದು ನಿಜವಾದ ಆನೆ ಅಂತ ತಿಳಿದದ್ದು ಭ್ರಾಂತಿ. ಹೇಗೋ ಅದೇ ತರ ಕರ್ಮಗಳು ನಡೆಯೋದು ಸತ್ಯ, ಇಂದ್ರಿಯಗಳ ವ್ಯಾಪಾರ, ಶರೀರದ ವ್ಯಾಪಾರ ನಡೆಯೋದು ಸತ್ಯ, ಸುತ್ತಮುತ್ತ ಜನ ಇರೋದು ಸತ್ಯ, ಆದರೆ ಇವರೆಲ್ಲ ನನ್ನವರು ಹಾಗೆ ಅಂತ ನಾವು ತಿಳ್ಕೊಂಡಿರೋದು ಭ್ರಾಂತಿ. ಇದು ಒಟ್ಟು ವಿಚಾರ. ಆದರೆ ಆ ಒಂದು ಭ್ರಾಂತಿಯಿಂದಲೇ ನಾವಿನ್ನು ಸಂಸಾರದಲ್ಲಿ ಇದ್ದೀವಿ. ಹುಟ್ಟು ಸಾವು ಅಂತ ಈ ಚಕ್ರದಲ್ಲಿ ಇರೋದಕ್ಕೆ ಒಂದೇ ಕಾರಣ, ಹಲವಾರು ಕಾರಣಗಳಲ್ಲ, ಒಂದೇ ಕಾರಣ ಈ ಭ್ರಾಂತಿ. ಕನಕದಾಸರು ಅದಕ್ಕೆ ಹೇಳ್ತಾರೆ ನೋಡಿ, ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಕೇಳಿದರೆ ನಾನು ಹೋದರೆ ಹೋಗುವೇನು ಹಾಗೆ ಅಂತ. ಆ ನಾನೊಂಬದು ತುಂಬಾ ನಮ್ಮನ್ನ, ಎಲ್ಲರನ್ನು, ಯಾರ್ಯಾರು ಭೂಮಿಯಲ್ಲಿ ಇದ್ದಾರೆ ಸಂಸಾರದಲ್ಲಿ ಅವರೆಲ್ಲರಿಗೂ ಕೂಡ ಈ ಒಂದು ತೊಂದರೆ ಇದೆ, ಈ ಒಂದು ಭ್ರಾಂತಿ ಇದೆ. ಅದು ಹೇಗೆ ಹೋಗ್ತದೆ? ಅದೇ ಪ್ರಶ್ನೆ ಈಗ. ಆ ಭ್ರಾಂತಿ ಹೋಗಬೇಕು ಅಂದ್ರೆ ಏನಾಗಬೇಕು? ಜ್ಞಾನ ಬರಬೇಕು. ನೋಡಿ, ನಾವು ಕನಸು ಕಾಣ್ತೀವಿ, ಭ್ರಾಂತಿ ಬಂದಿತ್ತು, ಎಚ್ಚೆತ್ತುಕೊಂಡಿವಿ, ಓ ನಿಜವಾದ ಆನೆ ಬರ್ತಾ ಇಲ್ಲ ಅಂತ ಆಗ ನಮಗೆ ಗೊತ್ತಾಯಿತು. ಹೇಗೋ ಅದೇ ತರ ಕರ್ಮಗಳು ನಡೀತಾ ಇದೆ, ಬಂಧು ಬಾಂಧವರು, ಮನೆ ಎಲ್ಲವೂ ಇದೆ, ಅದನ್ನ ನನ್ನದು ಎನ್ನುವ ಒಂದು ಭ್ರಾಂತಿಯು ಸೇರಿ ಅಟ್ಯಾಚ್ ಆಗಿದೆ. ಶಾಸ್ತ್ರ ಓದ್ತಾ ಓದ್ತಾ ನಮಗೇನು ಗೊತ್ತಾಗ್ತದೆ? ಪರಮಾತ್ಮನ ವಿಚಾರ ಮಾಡ್ತಾ, ಓ ಪರಮಾತ್ಮನೇ ಸ್ವತಂತ್ರ, ದೇವತೆಗಳು, ಋಷಿಗಳು, ಮನುಷ್ಯರು ಎಲ್ಲರೂ ಕೂಡ ಅಸ್ವತಂತ್ರರು, ಪರಮಾತ್ಮನ ವಶದಲ್ಲಿ ಎಲ್ಲರೂ ಇದ್ದಾರೆ ಹಾಗೆ ಅಂತ ನಮಗೆ ಆ ಮನವರಿಕೆ ಆಗ್ತದೆ. ಆಗ ಭ್ರಾಂತಿ ಹೋಗ್ತದೆ. ಭ್ರಾಂತಿ ಹೋದಾಗ ದೇವರಲ್ಲಿ ಭಕ್ತಿ ಬರುತ್ತದೆ. ಆ ಭಕ್ತಿಯಿಂದ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಒಟ್ಟು ವಿಚಾರ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ.
ತರ್ಹಿ ಸರ್ವಕ್ಲೇಶ ನಿವೃತ್ತಿ ಕದಾ ಇತಿ ಅಪೇಕ್ಷಾಯಾಮಾಹ ಯದೇತಿ. ಈ ಸಂಸಾರದ ನಿವೃತ್ತಿ, ಸಂಸಾರದ ದುಃಖದ ನಿವೃತ್ತಿ ಎರಡು ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಹಾಗೆಂದ್ರೆ ಪರೇ ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಜೀವೇನ ದ್ರಷ್ಟ ಆತ್ಮನಿ ಅಪರೋಕ್ಷೀಕೃತ ಸ್ವರೂಪೇ ಸತಿ. ಯಾವಾಗ ಪರಮಾತ್ಮನ ಅಪರೋಕ್ಷ ಆಗುತ್ತದೆ ಆವಾಗ. ಹಾಗೆಂತ ಮೊದಲು ಭ್ರಾಂತಿ ಹೋಗ್ಬೇಕಲ್ಲ, ಅಪರೋಕ್ಷ ಜ್ಞಾನ ದೂರ ಆಯ್ತು. ಮೊದಲು ನಮ್ಮಲ್ಲಿ ಅದೇ ಎರಡು ಆಸ್ಪೆಕ್ಟ್ ಇದೆ. ಒಂದು ಭ್ರಾಂತಿ ಹೋಗಬೇಕು, ಪರಮಾತ್ಮನೇ ಸ್ವತಂತ್ರ ಅಂತ ತಿಳಿಬೇಕು. ನಾನು ನಾಹಂಕರ್ತ ಹರಿಕರ್ತ. ಆ ಒಂದು ಶ್ಲೋಕ ತುಂಬಾ ಚೆನ್ನಾಗಿದೆ. ಅದನ್ನು ಸರಿಯಾಗಿ ನಾವು ಮನವರಿಕೆ, ಬರೀ ಬಾಯಿಯಿಂದ ಹೇಳೋದಲ್ಲ, ಶ್ಲೋಕ ಉಚ್ಚಾರಣೆ ಮಾಡೋದಲ್ಲ, ಅದರ ಅರ್ಥ ಚಿಂತನೆ ಮಾಡೋದಲ್ಲ. ಪ್ರತಿಯೊಂದು ಉಸಿರಾಟದಿಂದ ಶುರು ಮಾಡಿ ಪ್ರತಿಯೊಂದು ಕ್ರಿಯೆಯೂ ಕೂಡ ನಾನಲ್ಲ ದೇವರದು ಅಂತ ಚಿಂತನೆ ಬರಬೇಕು ಅಂತ. ಅದರಿಂದಲೇ ದೇವರಿಗೆ ಕೃಷ್ಣಾರ್ಪಣೆ ಹೇಳೋದು. ನಾನೇನ್ ಮಾಡಿದ್ದಲ್ಲ ಸ್ವಾಮಿ, ನೀನೇ ಮಾಡಿದ್ದು ಅಂತ. ಅದೇ ಕೃಷ್ಣಾರ್ಪಣ ಬುದ್ಧಿ ಅಂತ ಕರೆಯೋದು. ಆ ಎಚ್ಚರದಿಂದ ಏನೇ ಕರ್ಮ, ಅದೇ ಉಸಿರಾಟದಿಂದ ಶುರು ಮಾಡಿ ಪ್ರಾತಃ ಸ್ನಾನ ಇರಬಹುದು, ದಂತಧಾವನ ಇರಬಹುದು, ಮಲಮೂತ್ರಗಳ ವಿಸರ್ಜನೆ ಇರಬಹುದು, ಇನ್ನು ಏನೇ ಕಾರ್ಯ ಈ ಶರೀರದಿಂದ ಏನೇ ಮಾಡಿದರೂ ಕೂಡ, ಕಾಯೇನ ವಾಚ ಮನಸ ಏನೇನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ದೇವರ ಅಧೀನ ಅಂತ ತಿಳಿದು ಅವನಿಗೆ ಹೊತ್ತೊತ್ತಿಗೆ ಸಮರ್ಪಣೆ ಮಾಡ್ತಾ ಬರಬೇಕು. ಆ ಎಚ್ಚರಪೂರ್ವಕ ಮಾಡಬೇಕು. ಎಲ್ಲ ಮಾಡ್ತೀವಿ, ಕೃಷ್ಣಾರ್ಪಣೆ ಹೇಳ್ತೀವಿ, ಆದರೆ ಮನಸ್ಸು ಮಾತ್ರ ಈ ಒಂದು ವಿಚಾರದಲ್ಲಿ ಇರೋದಿಲ್ಲ. ಆ ನಾಹಂಕರ್ತ ಹರಿಕರ್ತ ಶ್ಲೋಕವೂ ಬೇಕಾದ್ರೆ ಹೇಳ್ಬೋದು, ಆದರೆ ಏನ್ ಮಾಡೋದು? ಮನಸ್ಸಿನಲ್ಲಿ ನಾನೇ ಮಾಡಿದ್ದು ಅಂತ ತಿರ್ಗಾ ಕೂತ್ಕೊಂಡ್ಬಿಡುತ್ತೆ. ಯಾಕೆ? ಇದೆಲ್ಲ ಮೆಕ್ಯಾನಿಕಲ್ ಆಗಿ ಪರಮಾತ್ಮನ ಒಂದು ಅನುಸಂಧಾನ ಇಲ್ಲದೆ ಓದೋದೇ ದೊಡ್ಡ ಕಾರಣ. ಅನುಸಂಧಾನ ಪೂರ್ವಕ, ಪರಮಾತ್ಮನ ಸ್ಮರಣೆ ಪೂರ್ವಕ ಎಲ್ಲವನ್ನು ಮಾಡಿ ಅದನ್ನ ಕೃಷ್ಣಾರ್ಪಣೆ ಹೇಳಬೇಕು. ಹಾಗೆ ಅಂತ ಆಗ ಆ ಭಕ್ತಿ ಬೆಳೆದು ಅಪರೋಕ್ಷ ಆಗುತ್ತದೆ. ಆ ಅಪರೋಕ್ಷ ಆದಾಗ ಹೋಗ್ತದೆ. ಹಾಗೆ ಅಂತ ಮುಕ್ತಿ ಇತಿ ಯಾವತ್ ತದಾ ಕೃಷ್ಣಶಃ ಕಾರ್ಸ್ನೇನ ಸರ್ವೇ ಕ್ಲೇಶ ವಿಲೀಯಂತೆ. ಆಗ ಅಪರೋಕ್ಷ ಜ್ಞಾನ ಪಡೆದು ತದನಂತರ ಪ್ರಾರಬ್ಧವನ್ನ ಕಳೆದು ಮೇಲೆ ನಮಗೆ ಎಲ್ಲಾ ಕ್ಲೇಶವೂ ಕೂಡ ದೂರವಾಗ್ತದೆ ಅಂತ ಒಟ್ಟು. ಆತ್ಯಂತಿಕಂ ಉಚ್ಛಿದ್ಯಂತೆ ಪುನಃ ತತ್ ಸಜಾತೀಯ ಉತ್ಪತ್ತಿ ನ ಭವತಿ. ಕೃತ್ಸ್ನ ಕ್ಲೇಶ ವಿಲಯ ಮಾತ್ರೆ ದೃಷ್ಟಾಂತಹ ಸಂಸುಪ್ತಸ್ಯ ಇವ. ನೋಡಿ, ಅದೇ ಆ ಕ್ಲೇಶ ನಿವೃತ್ತಿ ಆಗೋದು ಯಾವಾಗ? ಪರಮಾತ್ಮನನ್ನ ಕಂಡಾಗ. ಕನಸಿನ ಉದಾಹರಣೆ ನೋಡುವುದಾದರೆ, ನಮಗೆ ಎಚ್ಚೆತ್ತುಕೊಂಡಾಗ ಕನಸಿನಲ್ಲಿ ಕಂಡ ಆನೆ, ಓದು ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಆನೆ ಕಂಡದ್ದು ಸತ್ಯ, ಅದಕ್ಕೆ ಎಚ್ಚರ ಆಯಿತು. ಅದರಿಂದ ಆನೆ ಕಂಡದ್ದು ಸತ್ಯ ತಿಳಿದಿದ್ರೆ ಎಚ್ಚರ ಆಗೋದು ಯಾಕೆ? ಆದರೆ ನಿಜವಾದ ಆನೆ ಅಂತ ತಿಳ್ಕೊಂಡ್ಬಿಟ್ಟೆ, ಅದು ಭ್ರಾಂತಿ. ಎದ್ದ ಕೂಡಲೇ ಸರಿಯಾದ ಜ್ಞಾನ ಬಂದ್ಬಿಡುತ್ತದೆ. ಹೇಗೋ ಅದೇ ತರ ಶಾಸ್ತ್ರ ಜ್ಞಾನ ಬಂದಾಗ, ಶಾಸ್ತ್ರದ ಮೂಲಕ ಪರಮಾತ್ಮನ ಜ್ಞಾನ ಬಂದಾಗ ನಮಗೆ ಇರತಕ್ಕ ಭ್ರಾಂತಿ ಹೋಗಿ ನಾವು ಪರಮಾತ್ಮನನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಅದಕ್ಕೆ ಮೈತ್ರೇಯರು ಹೇಳ್ತಾರೆ, ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ ಗುಣಾನುವಾದ ಶ್ರವಣಂ ಮುರಾರೇಹೇ ಕಿಂವಾ ಪುನಸ್ತಚ್ಚರಣಾರವಿಂದ ಪರಾಗ ಸೇವಾ ರತಿರಾತ್ಮಲಬ್ಧ. ಹಾಗೆ ಅಂತ ಎಷ್ಟು ಚಂದಾಗಿ ಕೈ ಮುತ್ತಿ ಹೇಳ್ತಾರೆ ನೋಡಿ. ಸವೈ ನಿವೃತ್ತ ಧರ್ಮೇನ ಮೋಕ್ಷ ಸಾಧನೆ ನಿರೂಪಣ ಪರೇ ಶ್ಲೋಕೆ ಶ್ರವಣಾದೀನಾಂ ಅನುಕ್ತತ್ವಾತ್ ತಾನಿ ಇದಾನೀಂ ವದನ್ಸ್ತೇಷು ಸಪ್ರೇಮ ಧ್ಯಾನಸ್ಯ ಉತ್ತಮತ್ವಮಪಿ ಕಿಂ ಪುನರ್ನ್ಯಾಯೇನ ದರ್ಶಯತಿ ಅಶೇಷ ಇತಿ. ಅಂದರೆ ನಿವೃತ್ತ ಧರ್ಮ ಅಂತ ಹಿಂದೆ ಹೇಳಿದರು. ಸವೈ ನಿವೃತ್ತ ಧರ್ಮೇನ ವಾಸುದೇವಾನುಕಂಪಯ, ಹಾಗೆ ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು ನೋಡಿ. ಇಲ್ಲಿ ನೋಡಿ, ಸವೈ ನಿವೃತ್ತ ಧರ್ಮೇನ, ಹಾಗೆ ಅಂತ. ನಿವೃತ್ತ ಧರ್ಮ ಅಂದ್ರೆ ಯಾವುದು? ವ್ರತಗಳು, ಉಪವಾಸಗಳು ಅಂತ ನಾವು ಹಿಂದೆ ನೋಡಿದ್ದೀವಿ. ವ್ರತ ಉಪವಾಸಗಳನ್ನ ಪರಮಾತ್ಮನ ಪೂಜಾರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡಿ ಅದನ್ನ ಕೃಷ್ಣಾರ್ಪಣೆ ಹೇಳಬೇಕು, ಹಾಗೆ ಅಂತ. ಅದನ್ನ ನಿವೃತ್ತಿ ಧರ್ಮ ಅಂತ ಸಾಮಾನ್ಯ ಕರೆಯೋದು. ಅಷ್ಟು ಮಾತ್ರ ಅಲ್ಲ, ಬರೀ ಕರ್ಮ ಮಾತ್ರ ಅಲ್ಲ. ಶ್ರವಣಾದಿಗಳು ಕೂಡ, ಅಂದ್ರೆ ಪರಮಾತ್ಮನ ಕುರಿತಾದ ಗುಣಚಿಂತನೆ, ಭಾಗವತ, ಭಗವದ್ಗೀತೆ, ರಾಮಾಯಣಾದಿ ಕಥೆಗಳ ಶ್ರವಣ ಮಾಡಬೇಕು.
ಅದರಿಂದಲೂ ಕೂಡ ನಮಗೆ ಅಪರೋಕ್ಷ ಜ್ಞಾನ ಆಗುತ್ತದೆ ಹಾಗೆ ಅಂತ. ಅಂದರೆ ವ್ರತ ಉಪವಾಸ ಮುಂತಾದವುಗಳಿಂದ ನಮಗೇನಾಗ್ತದೆ, ಡೈರೆಕ್ಟಾಗಿ ಅದು ಮೋಕ್ಷ ಕೊಡೋದಿಲ್ಲ. ಕರ್ಮ, ಆ ಕರ್ಮಗಳ ಮೂಲಕ ಜ್ಞಾನ ಅಂದರೆ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನಮಗೆ ಭಕ್ತಿ ಬೆಳೀತದೆ. ಆ ಭಕ್ತಿಯಿಂದ ಪರಮಾತ್ಮನ ಪ್ರಸಾದದಿಂದ ಅಪರೋಕ್ಷ ಮೋಕ್ಷ ಎಲ್ಲವೂ ಹಾಗೆ ಅಂತ. ಅದರಿಂದ ಗುಣಾನಾಂ ಅನುವಾದ ಅಂದರೆ ಪ್ರವಚನಂ ಅಂತ ಪಾಠ ಪ್ರವಚನ ಕೇಳಬೇಕು. ಅದು ಕೂಡ ಹೇಗೆ ವ್ರತ ಉಪವಾಸದಿಂದ ನಮಗೆ ಉತ್ತಮ ಗತಿ ಸಿಗ್ತದೋ, ಪಾಠ ಪ್ರವಚನಗಳಿಂದಲೂ ಕೂಡ ಉತ್ತಮ ಗತಿ ಸಿಗ್ತದೆ ಅಂತ ನೋಡಿ. ಮೈತ್ರೇಯರೇ ಹೇಳ್ತಾರೆ, ಗುಣಾನುವಾದ ಶ್ರವಣಂ. ಪ್ರವಚನ ಹೇಳುವಾಗ, ಗುರುಗಳು ಹೇಳುವಾಗ ಕೈ ಕೇಳಬೇಕು. ಮನನಂ ಇತಿ ಯಾವತ್, ಮತ್ತು ಮನನ, ಕೇಳಿದ್ದನ್ನ ಮತ್ತೆ ಚಿಂತನೆ ಮಾಡಬೇಕು, ಯುಕ್ತಿ ಚಿಂತನೆ ಮಾಡಬೇಕು, ಅದನ್ನೆಲ್ಲ ಮನನ ಅಂತ ಹೇಳ್ತಾರೆ. ತೇನ ಸಹಿತಂ ಶ್ರವಣಂ ಆತ್ಮನಿ ಮನಸಿ ಲಬ್ಧ ತಚ್ಚರಣಾರವಿಂದ ಉಪರಾಗಾನಾಂ ಸೇವಾ ಧ್ಯಾನ ರೂಪ. ಅದಾದಾಗ ಏನಾಗ್ತದೆ, ಪರಮಾತ್ಮನ ಕತೆ ಕೇಳಿ ನಮಗೆ ಅವನು ಸ್ವತಂತ್ರ, ನಾವು ಅಸ್ವತಂತ್ರ ಅಂತ ಮನವರಿಕೆ ಆಗಬೇಕು. ಆಗ ಪರಮಾತ್ಮನಲ್ಲಿ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ದೇವರಿಗಿಂತ ಯಾರು ದೊಡ್ಡವರಿದ್ದಾರೆ, ದೇವರೇ ದೊಡ್ಡವ ಅಂತ ನಮಗೆ ಮನವರಿಕೆ ಆದರೆ ಆಗ ಮನಸ್ಸು ಏನಾಗುತ್ತದೆ, ಬೇರೆ ಕಡೆ ಹೋಗೋದಿಲ್ಲ. ಬೇರೆ ಕಡೆ ಹೋಗೋದಿಲ್ಲ ಅಂದ್ರೆ ಏನರ್ಥ, ಬೇರೆ ಪದಾರ್ಥವನ್ನೇ ನೋಡೋದಿಲ್ಲ ಕೇಳೋದಿಲ್ಲ ಅಂತ ಅರ್ಥ ಇಲ್ಲ. ಅವ್ರು ಏನೇ ನೋಡಿದ್ರು ಕೇಳಿದ್ರು ಮುಟ್ಟಿದ್ರು ಮೂಸಿದ್ರು ತಿಂದ್ರು ಅದು ಭಗವನ್ಮಯ ಆಗಿರುತ್ತದೆ. ನೋಡುವುದು ದೇವರ ರೂಪ, ನೋಡಿಸುವವನು ದೇವರು, ಕೇಳೋದು ದೇವರು, ಕೇಳಿಸುವವ ದೇವರು, ಕೇಳುವ ವಿಷಯ ದೇವರು, ಹೀಗೆಲ್ಲ ಪರಮಾತ್ಮನ ಮಯ ಆಗಬೇಕು. ಅದು ಹೇಳ್ತಾ ಇತ್ತು. ಆ ಥರ ಮನಸ್ಸು ಏನೆಲ್ಲ, ದುಡ್ಡು ಕಾಸು ಏನೆಲ್ಲ ಇದಕ್ಕೆ, ಮನಸ್ಸು ಬದಲಾವಣೆ ಆಗ್ಬೇಕಷ್ಟೆ. ಆ ಮನಸ್ಸಿನಲ್ಲಿ ಆ ಪಕ್ವತೆ ಬರಬೇಕು. ಆ ರೀತಿಯಾಗಿ ಆಗ ಧ್ಯಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಧ್ಯಾನ ರೂಪ ತಯಾ ಸಹಿತ ರತಿಹಿ, ಅದ್ರ ಜೊತೆಗೆ ಇರತಕ್ಕ ಭಕ್ತಿಯಿಂದ ಮಾಡತಕ್ಕ, ಶ್ರದ್ಧಾ ಭಕ್ತಿಯಿಂದ ಮಾಡತಕ್ಕ ಶ್ರವಣಾದಿಗಳು, ಶ್ರವಣ ಮನನ ಧ್ಯಾನ ಅಂತ. ಅದು ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ. ಹಾಗಿರುವಾಗ ಇಂಥ ಒಂದು ವ್ರತ ಉಪವಾಸಗಳು ಶ್ರವಣಾದಿಗಳು ಮಾಡಿದ್ರೇ ಇದಾಗುತ್ತದೆ ಅಂತ ಆದರೆ, ಪರಮಾತ್ಮನಲ್ಲೇ ಏಕಾಗ್ರವಾಗಿ ಮನಸ್ಸಿಟ್ಟು ಧ್ಯಾನವನ್ನ ಮಾಡಿದ್ರೆ ಆಗೋದಿಲ್ಲ ಅಂತ ಇನ್ನೇನು ಹೇಳೋದು ಹಾಗೆ ಅಂತ. ಪುನಸ್ತಚ್ಚರಣಾರವಿಂದ ಪರಾಗ ಸೇವಾರಥಿ ಆತ್ಮಲಬ್ಧ. ಇನ್ನು ಪರಮಾತ್ಮನ ಪಾದಾರವಿಂದವನ್ನೇ ಧ್ಯಾನ ಮಾಡ್ತಾ ಇದ್ರೆ ಇದಾಗೋದಿಲ್ಲವೇನೋ? ಖಂಡಿತ ಆಗ್ತದೆ ಹಾಗೆ. ಇಷ್ಟು ಮೈತ್ರೇಯರು ಹೇಳ್ತಾರೆ. ಆಗ ವಿದುರ ಹೇಳ್ತಾನೆ, ಸಂಚಿನ್ನ ಸಂಶಯೋ ಮಹ್ಯಂ ತವ ಸೂಕ್ತಾಸಿನಾ ವಿಭೋ ಉಭಯತ್ರಾಪಿ ಭಗವನ್ ಮನೋ ಮೇ ಸಂಪ್ರಧಾವತಿ ಸಾಧು ತದ್ವ್ಯಾಹೃತಂ ವಿದ್ವನ್ ನಾತ್ಮ ಮಾಯಾಯನಂ ಹರೇಃ ಆಭಾತ್ಯಪಾರ್ಥಂ ನಿರ್ಮೂಲಂ ವಿಶ್ವಮೂಲಂ ನ ಯದ್ಬಹಿಃ. ವಿದುರಃ ಸ್ವಪೃಷ್ಟಸ್ಯ ಸರ್ವಸ್ಯ ಉತ್ತರದಾನಾಯ ಮೈತ್ರೇಯಂ ಅಭಿನಂದನ್ ತತ್ಕೃತ ಉಪಕಾರಮಾಹ. ತನ್ನ ಪ್ರಶ್ನೆಗೆ ಮೈತ್ರೇಯರು ಕೊಟ್ಟ ಉತ್ತರ ಅದನ್ನು ಕೇಳಿ ಸಂತುಷ್ಟರಾಗ್ತಾರೆ ವಿದುರ. ಮಾಡಿ ಸ್ತೋತ್ರ ಮಾಡ್ತಾರೆ. ಸಂಚಿನ್ನ, ಸ್ವಾಮಿ ಮೈತ್ರೇಯರೇ, ನಿಮ್ಮ ಆ ಉಪದೇಶದಿಂದ, ಆ ಉಪದೇಶ ಎನ್ನುವ ಖಡ್ಗದಿಂದ ನನ್ನಲ್ಲಿ ಇರತಕ್ಕ ಸಂಶಯವನ್ನು ನೀವು ತುಂಡು ಮಾಡಿಬಿಟ್ರಿ ಹಾಗೆ ಅಂತ. ಖಡ್ಗಂ ತೇನ ಯದ್ಯಪಿ ದುರ್ಭಗ ದೇಹಸ್ಥಸ್ಯ ಹರೇಹೇ. ನನ್ನ ಪ್ರಶ್ನೆ ಏನಿತ್ತು, ದುಃಖಾದಿಗಳನ್ನು ಹೊಂದಿದ ಈ ಜೀವ, ಅವರ ಒಳಗೆ ಇರತಕ್ಕ ಪರಮಾತ್ಮ, ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ, ಅವನಿಗೂ ಕೂಡ ದುಃಖಾದಿಗಳು ಕರ್ಮಬಂಧ ಎಲ್ಲ ಆಗ್ಬೇಕಾಗಿತ್ತಲ್ಲ ಅಂತ ನನ್ನ ಪ್ರಶ್ನೆ. ಅಗ್ನಿಯಿಂದ ಮನೆ ಸುಟ್ಟಾಗ ಮನೆಯಲ್ಲಿರುವ ಎಲ್ಲ ಪದಾರ್ಥವೂ ಸುಟ್ಟೋಗುತ್ತದೆ. ಅದರಿಂದ ಅದೇ ತರ ಜೀವ ದುಃಖ ಪಡ್ತಾನೆ ಅಂದ್ರೆ ಜೀವನ ಒಳಗೆ ಇರತಕ್ಕ ಪರಮಾತ್ಮನಿಗೂ ಕೂಡ ದುಃಖಾದಿಗಳು ಇರಬೇಕಲ್ವಾ ಹಾಗೆ ಅಂತ ನನ್ನ ಪ್ರಶ್ನೆ ಇತ್ತು. ಅದನ್ನ ನೀವು ಚಿಂತೆ ಮಾಡಿದಿರಿ ಅಂತ, ತುಂಡು ಮಾಡಿಬಿಟ್ರಿ ಹಾಗೆ ಅಂತ. ಯಹ ಸಂಶಯ ಸಹ ಸಂಚಿನ್ನ ತಥಾಪಿ ನೀವು ತುಂಡು ಮಾಡಿಬಿಟ್ರಿ, ಆದರೂ ಕೂಡ ಮೇ ಮನಃ ಸಂಪ್ರಧಾವತಿ ಉಭಯಕೋಟಿ ಜ್ಞಾನಂ ಭವತಿ. ಆದರೂ ಕೂಡ ನನ್ನ ಮನಸ್ಸಿನಲ್ಲಿ ಆ ಒಂದು ಸಂಶಯ ಮತ್ತೆ ಬೆಳೀತಾ ಇದೆ ಹಾಗೆ ಅಂತ. ಪುನಃ ಸಂಶಯ ಭವತ್ಯೇವ, ಮತ್ತೆ ಆ ವಿಚಾರದಲ್ಲಿ ಸಂಶಯ ಬರುತ್ತದೆ ನೋಡಿ. ಒಮ್ಮೆ ಕೇಳಿ ಅವರು
ಸಂತುಷ್ಟರಾಗಿಲ್ಲ. ಇಷ್ಟು ನಾನು ಸುಮಾರು ಒಂದು ಮೈತ್ರೇಯರ ಮಾತು ಎಷ್ಟಿದೆ, 6 ಶ್ಲೋಕ ಇದೆ. ನೀವು ನನ್ನ ಪ್ರಶ್ನೆಗೆ ಉತ್ತರವಾಗಿ ನೀವೇನು 6 ಶ್ಲೋಕದಲ್ಲಿ ಉತ್ತರ ಕೊಟ್ರಿ, ಅದು ಸಂಶಯ ಪರಿಹಾರ ಆಗಿದೆ. ಆದರೆ ಏನಾಗ್ತದೆ, ಮತ್ತೆ ಅದು ಬೆಳೀತದೆ ಹಾಗೆ ಅಂತ. ಅದರಿಂದ ನೀವು ಕೊಟ್ಟ ಉತ್ತರ ಸಾಲದು ಅಂತ ಒಟ್ಟು ಇನ್ನಷ್ಟು ವಿಸ್ತಾರವಾಗಿ ಹೇಳಿ, ಪರಮಾತ್ಮನ ವಿಚಾರವನ್ನ ಇನ್ನಷ್ಟು ವಿಸ್ತಾರ ಹೇಳಬೇಕು ಅಂತ ಮುಂದೆ ಬರುತ್ತದೆ. ಸಾಧು ತದ್ ವ್ಯಾಹೃತಂ ವಿದ್ವನ್ ಆತ್ಮಮಾಯಾಯನಂ ಹರೇ ಹೇ ಹಾಗೆ. ನೋಡಿ, ಮತ್ತೆ ಯಾಕೆ ಸಂಶಯ ಬಂತು ಅಂತ ವಿದುರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಉಭಯತ್ರ ಇತ್ಯುಕ್ತಮೇವ ದರ್ಶಯಿತು ಮಹ. ನನ್ನ ಮನಸ್ಸು 2 ಕಡೆ ಹೋಗ್ತಾ ಇದೆ ಹಾಗಂತೆ. ಏನು ಉಭಯತ್ರ ಅಂದ್ರೆ ಏನು? ಅದೇ ಜೀವನಿಗೆ ಸಂಸಾರ ದುಃಖ ಇದೆ, ಅದಕ್ಕೆ ಭ್ರಾಂತಿ ಕಾರಣ, ಸರಿ. ಆದರೆ ಜೀವನಿಗೆ ದುಃಖ ಆದಾಗ ಒಳಗಿರುವ ಪರಮಾತ್ಮನಿಗೂ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಈ ಅವತಾರಗಳಲ್ಲಿ, ಪರಮಾತ್ಮನ ಅವತಾರಗಳು, ರಾಮಕೃಷ್ಣಾದಿ ಅವತಾರಗಳಲ್ಲಿ ನಾನೇ ಪ್ರತ್ಯಕ್ಷ ಕಂಡಿದ್ದೇನೆ. ಕೃಷ್ಣ ಅವತಾರದಲ್ಲಿ ದುಃಖಪಟ್ಟಂತೆ ಪರಮಾತ್ಮ ತೋರಿಸಿಕೊಡ್ತಾನೆ. ಅದಕ್ಕೆಲ್ಲ ಏನ್ ಪರಿಹಾರ ಹಾಗೆ ಅಂತ. ಆ ಉಭಯತ್ರ ಎಂಬುದನ್ನ, ಅದರಿಂದ ದೇವರಿಗೂ ದುಃಖಾದಿಗಳು ಇರಬೇಕಲ್ವಾ ಹಾಗೆ ಅಂತ. ಜೀವನಿಗೆ ಇದ್ದ ಮೇಲೆ ಬಿಂಬನಾದ ಪರಮಾತ್ಮನಿಗೂ ಇರ್ಬೇಕಲ್ವಾ ಅಂತ ನನ್ನ ಮನಸ್ಸು ಮತ್ತೆ 2 ಕಡೆ ಹೋಗ್ತಾ ಇದೆ ಹಾಗೆ ಅಂತ. ಅತ್ರ ಆತ್ಮಮಾಯಾಯನಂ ಇತ್ಯಸ್ಯ ವಿವಕ್ಷಿತ ಅರ್ಥಂ ದರ್ಶಯತಿ ಸ್ವರೂಪ ಸಾಮರ್ಥ್ಯಾಶ್ರಯಂ ಇತಿ. ತನ್ನ ಸ್ವರೂಪ ಸಾಮರ್ಥ್ಯದಿಂದ ಅಂತ ಒಟ್ಟು ಅದಕ್ಕೆ ಅರ್ಥ. ನೋಡಿ, ಯದ್ ದುರ್ಭಗ ಜೀವ ಶರೀರಸ್ಥಾಪಿ ತತ್ಸ್ಥ ಕ್ಲೇಶಾದಿ ಅಸಂಗಿತ್ವಂ ಆತ್ಮಮಾಯಾನಂ ಸ್ವರೂಪ ಸಾಮರ್ಥ್ಯ ಪ್ರಯುಕ್ತಂ. ದುಃಖಗಳನ್ನು ಅನುಭವಿಸುವ ಜೀವರಲ್ಲಿ ಪರಮಾತ್ಮ ಇದ್ರೂ ಕೂಡ ದೇವರಿಗೆ ದುಃಖಾದಿಗಳು ಇಲ್ಲ. ಯಾಕೆ? ಅದಕ್ಕೆ ಹೇಳಿದ್ರು ಸ್ವರೂಪ ಸಾಮರ್ಥ್ಯ ಪ್ರಯುಕ್ತಂ ಹಾಗೆ ಅಂತ. ಪರಮಾತ್ಮನ ಸಾಮರ್ಥ್ಯ ಅದು, ಆತ್ಮಮಾಯಾಯನಂ ಹಾಗೆ ಅಂತ ಅದೇ ಅರ್ಥ. ಸಾ ಇಯಂ ಭಗವತಃ ಮಾಯಾ ಇತ್ಯನೇನ ಉಕ್ತಂ ತತ್ ಸಾಧು. ಅದಕ್ಕೆ ನೀವೇನು ಉತ್ತರ ಕೊಟ್ರಿ? ದೇವರ ಮಹಿಮೆ ಅದು ಹಾಗೆ ಅಂತ. ಅದೇ ದೇವರ ಮಹಿಮೆ ಅಂದ್ರೆ, ಅಗ್ನಿಯಿಂದ ಸುಡತಕ್ಕ ಮನೆಯಲ್ಲಿ ಇದ್ರೂ ಕೂಡ ಫೈರ್ ಪ್ರೂಫ್ ಬಟ್ಟೆಗಳನ್ನ ಹಾಕಿಕೊಂಡವರ ಅವರಿಗೆ ಏನು ದುಃಖಾದಿಗಳು ಇರೋದಿಲ್ಲ. ಹೇಗೋ ಅದೇ ತರ ಅದು ಅವರ ಮಹಿಮೆ, ಅದು ಆ ಬಟ್ಟೆಯ ಮಹಿಮೆ. ಅದು ಹೇಗೋ ಅದೇ ತರ ಸಂಸಾರದಲ್ಲಿ ಜೀವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ರೂ ಕೂಡ ಪರಮಾತ್ಮನಿಗೆ ದುಃಖಾದಿಗಳು ಇರೋದಿಲ್ಲ. ಅದು ಅವನ ಮಹಿಮೆ, ಹಾಗೆ ಅವನ ಸ್ವರೂಪ ಸಾಮರ್ಥ್ಯ ಅದು. ಹಾಗೆಂತ ನೀವೇನು ಹೇಳಿದ್ರಿ ಅದು ಸಾಧು, ನನಗೆ ಚೆನ್ನಾಗಿ ಅರ್ಥ ಆಗಿದೆ. ತದ್ವಿಷಯೇ ಅನುಮಾನ ಮೂಲಸ್ಯ ಮದೀಯ ಸಂಶಯಸ್ಯ ತೇನ ಚಿನ್ನತ್ವ. ಅದರಿಂದ ನಾನೇನು ಅನುಮಾನ ಪಟ್ಟಿದ್ದೆ ಅದು ಪರಿಹಾರ ಆಯ್ತು, ಅದು ತುಂಡಾಯ್ತು. ತಥಾಪಿ ಇದ್ರೂ ಕೂಡ ಈಶ್ವರಸ್ಯ ಜಡದೇಹಕತ್ವಂ ತದ್ಗತ ಕ್ಲೇಶಾಧಿಕಂ ಚ ಅವತಾರೇಶು ಪ್ರತ್ಯಕ್ಷೇನೈವ ಆಭಾತಿ. ಆದರೂ ಕೂಡ ಪರಮಾತ್ಮನಿಗೆ
ಜಡವಾದ ಒಂದು ಶರೀರ ಇದ್ದಾಗೆ. ನಾವು ನೋಡಿದೀವಲ್ಲ ರಾಮ ಕೃಷ್ಣ ಇತ್ಯಾದಿ ಅವತಾರಗಳಲ್ಲಿ ಜಡಭೂತವಾದ ಒಂದು ಶರೀರ ಇದ್ದಾಗೆ. ಯದ್ಯಪಿ ದೇವರ ಶರೀರ ಜಡ ಅಲ್ಲ, ಅಪ್ರಾಕೃತವಾದದ್ದು, ಜ್ಞಾನಾನಂದಮಯವಾದದ್ದು ದೇವರ ಶರೀರ. ಆದರೂ ಕೂಡ ಏನ್ ಕಾಣಿಸ್ತದೆ ಜನರಿಗೆ ಹಾಗೆ ಅಂದ್ರೆ, ಯಾಕಂದ್ರೆ ಮನುಷ್ಯರ ಶರೀರ ಹೇಗಿದೆಯೋ ಹಾಗೆ ಇರ್ತದೆ ಅದು. ಅದರಿಂದ ಅದು ನಾನು ಪ್ರತ್ಯಕ್ಷವಾಗಿ ನಾನು ಕಂಡದ್ದುಂಟು. ತಚ್ಚ ಯದ್ಯಪಿ ಅಪಾರ್ಥಂ ಅಪಗತಾರ್ಥಃ ಪುರುಷಾರ್ಥಃ ಯಸ್ಮಾತ್ ತಥಾ ಈಶ್ವರಸ್ಯ ಜೀವಸ್ಯೈವ ಪುರುಷಾರ್ಥ ಸಾಧನಂ ಈಶ್ವರಸ್ಯ ಆಪ್ತಕಾಮತ್ವ. ಅದನ್ನೆಲ್ಲ ನೋಡಿದ್ರೆ ಪರಮಾತ್ಮನಿಗೂ ಕೂಡ ಪುರುಷಾರ್ಥ ಇದೆಯೋ ಏನೋ, ಅವನು ಕೂಡ ಏನೋ ಒಂದು ಬಯಕೆ ಇಟ್ಕೊಂಡು ಪುರುಷರಂತೆ ಅವನು ಕೂಡ ಮಾಡ್ತಾ ಇದ್ದಾನೋ ಏನೋ ಅಂತ ಒಂದು ಅನಿಸ್ತದೆ. ಆದರೆ ಅವನೇನಾಗಿದ್ದಾನೆ? ಈಶ್ವರ ಆಗಿದ್ದಾನೆ. ಈಶ್ವರ ಅಂದ್ರೆ ಏನು? ಅವನು ಈಶ್ವರಸ್ಯ ಆಪ್ತಕಾಮತ್ವ. ಅವನು ಏನು ಪಡಿಬೇಕು ಎಲ್ಲವನ್ನು ಪಡೆದವನು, ಅವನು ಅಂತವನೇ ಈಶ್ವರ. ಈಶ್ವರ ಅಂದ್ರೆ ಏನರ್ಥ? ಎಲ್ಲವನ್ನು ಪಡೆದವರು ಅಂತ, ಕಾಮನೆಗಳನ್ನೆಲ್ಲ ಪಡೆದವರು ಅಂತ. ಆದರೆ ನೋಡಿದರೆ ಸಾಮಾನ್ಯ ಜೀವನಂತೆ ಅವನು ಕಾಣಿಸ್ಕೋತಾ ಇದ್ದಾನೆ. ನಿರ್ಮೂಲಂಚ ಜೀವ ಇವ ಭ್ರಾಂತ್ಯಾದಿ ಕಾರಣಾಭಾವಾತ್ ಅತಃ ಯುಕ್ತಿಭಾರಿತಂ ತಥಾಪಿ ಆಭಾತಿ ಸ್ಪಷ್ಟಂ ಪ್ರತ್ಯಕ್ಷೇನೈವ ಅವತಾರೇಶು ಭಾತಿ. ಅದರಿಂದ ಪ್ರತ್ಯಕ್ಷಾದಿಗಳಲ್ಲಿ ದೇವರಿಗೆ ಜಡಭೂತವಾದ ಒಂದು ಶರೀರ ಇದೆಯೋ ಏನೋ ಅಂತ ನನಗೆ ಒಂದು ಸಂಶಯ ಇದೆ ಹಾಗೆ. ಅತಃ ನ ಹಾತುಂ ಯುಕ್ತಂ. ಅದರಿಂದ ಅದನ್ನ, ಯಾಕಂದ್ರೆ ಇದು ಹೇಳೋದು ಯಾವುದು? ಪ್ರತ್ಯಕ್ಷ. ಪ್ರತ್ಯಕ್ಷ ಸುಳ್ಳು ಹೇಳ್ತದ? ಸುಳ್ಳು ಹೇಳೋದಿಲ್ಲ ಅಂತ. ಅದರಿಂದ ನನ್ನಿಂದ ಅದನ್ನ ಬಿಡ್ಲಿಕ್ಕೂ ಆಗೋದಿಲ್ಲ. ನೋಡಿ, ಕೃಷ್ಣ ತಾನು ಅವತಾರ ಮುಗಿಸಿ ಹೋಗುವಾಗ ಒಂದು ಶರೀರವನ್ನೇ ನಿರ್ಮಾಣ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ಸ್ವಾಮಿ. ಆ ಶರೀರ, ಜಡಭೂತವಾದ ಶರೀರಕ್ಕೆ ಅರ್ಜುನ ಅಂತಿಮ ಕ್ರಿಯೆ ಇತ್ಯಾದಿಗಳನ್ನೆಲ್ಲ ಕೂಡ ಮಾಡ್ತಾನೆ. ಅದರಿಂದ ನಾನು ಪ್ರತ್ಯಕ್ಷವಾಗಿ ಕಾಣತಕ್ಕ ವಿಚಾರ ಇದು. ಅದರಿಂದ ನೀವು ತಿಳ್ಕೊಂಡಿದ್ದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಒಂದು ಕಡೆಯಿಂದ ನೀವು ಹೇಳಿದ ಪ್ರಕಾರ ಪರಮಾತ್ಮನ ಸಾಮರ್ಥ್ಯ, ಸ್ವರೂಪ ಸಾಮರ್ಥ್ಯ, ಅದರಿಂದ ದೇವರಿಗೆ ದುಃಖಾದಿಗಳಲ್ಲ ಅಂತ. ಆದರೆ ಪ್ರತ್ಯಕ್ಷದಿಂದ ನಾನೇ ಕಾಣ್ತಾ ಇದ್ದೀನಿ, ಅದರಿಂದ ನನಗೆ ವೇವರಿಂಗ್ ಮೈಂಡ್ ಇದೋ ಅದೋ ಅಂತ ಮತ್ತೆ ಸಂಶಯ ಬಿಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಪ್ರತ್ಯಕ್ಷಸ್ಯ ಜಾತ್ಯ ಪ್ರಬಲತ್ವ. ಪ್ರತ್ಯಕ್ಷದಿಂದ ನಮಗೇನು ಜ್ಞಾನ ಬರುತ್ತದೆ ಅದು ಪ್ರಬಲವಾದದ್ದು. ಅದನ್ನು ಸುಮ್ಮನೆ ಹಾಗೆ ರಿಜೆಕ್ಟ್ ಮಾಡಕ್ ಬರೋದಿಲ್ಲ. ಅಗ್ನಿ ಮುಟ್ಟಿದ್ರೆ ಸುಡುತ್ತದೆ. ಯಾಕೆ? ಅನೇಕ ಬಾರಿ ಕೈ ಸುಟ್ಟುಕೊಂಡಿದ್ದೀವಿ. ಯಾವನೋ ಒಬ್ಬ ಹೇಳಿದ, ಅಗ್ನಿ ಸುಡೋದಿಲ್ಲ, ನನ್ನ ಮಾತು ಮೇಲೆ ವಿಶ್ವಾಸ ಇಡು ಅಂದ್ರೆ ನಾವು ಅಗ್ನಿಯನ್ನು ಮುಟ್ಟಕ್ಕೆ ಹೋಗ್ತೀವಾ? ಇಲ್ಲ. ಯಾಕೆ? ಪ್ರತ್ಯಕ್ಷದಿಂದ ನಾವು ಕಂಡ ಜ್ಞಾನ ಅದು, ಅಗ್ನಿ ಸುಡುತ್ತದೆ ಎಂಬುದು. ಅದರಿಂದ ಯಾರೇ ಹೇಳಿ ನಿನಗೆ ತಲೆ ಇಲ್ಲ ಅಂತಾನೆ ಅವನನ್ನೇ ಬೈತೀವಿ ನಾವು. ಅಗ್ನಿ ಸುಡೋದಿಲ್ಲ ಅಂತ ಇಲ್ಲವೇ ಇಲ್ಲ, ಅಗ್ನಿ ಸುಟ್ಟೇ ಸುಡುತ್ತದೆ. ಪ್ರತ್ಯಕ್ಷ ಸಿದ್ಧವಾದದ್ದು, ಅದರಿಂದ ಅಲ್ಲಗಳಿಯಕ್ಕೆ ಬರೋದಿಲ್ಲ. ದ್ವಿತೀಯಂ ಕೋಟಿಂ ದರ್ಶಯತಿ ವಿಶ್ವಮೂಲಂ ಇತಿ ಸರ್ವಜನ್ಮಾದಿಕಾರಣಂ ಬ್ರಹ್ಮ ಚ ಮಮ ಜ್ಞಾನಾತ್ ಬಹಿರ್ನ ಭವತಿ. ಇಡೀ ಜಗತ್ತಿಗೆ ಕಾರಣವಾದ ಪರಬ್ರಹ್ಮ ನನ್ನ ಜ್ಞಾನಕ್ಕಿಂತ ಹೊರಗೆ ಹೇಗೆ ಇರ್ಲಿಕ್ಕೆ ಸಾಧ್ಯ? ನೀವೇನು ಹೇಳೋದು? ಶಾಸ್ತ್ರ ಮೂಲಕ ತಿಳಿಯಿರಿ ಹಾಗೆಂತ, ಅಥವಾ ಗುರುಗಳ ಮುಖಾಂತರ ತಿಳಿಯಿರಿ ಹಾಗೆಂತ. ನನಗಿಂತ ಪರಮಾತ್ಮನ ಜ್ಞಾನ ಹೊರಗೆ ಹೇಗಿರ್ಲಿಕ್ಕೆ ಸಾಧ್ಯ? ಯಾಕೆ? ನನ್ನ ಒಳಗೆ ಪರಮಾತ್ಮ ಇರೋದು ಹಾಗೆ. ಅದರಿಂದ ಯಾಕೆ ಹೊರಗಡೆಯಿಂದ ನಾವು ದೇವರ ಜ್ಞಾನವನ್ನ ಅರ್ಥಾತ್ ಗುರು ಮುಖಾಂತರ, ಶಾಸ್ತ್ರ ಮುಖಾಂತರ, ವೇದ ಮುಖಾಂತರ ದೇವರ ಜ್ಞಾನವನ್ನು ಯಾಕೆ ಪಡಿಬೇಕು? ಮಯಾ ಜಡದೇಹ ಶೂನ್ಯತೆಯ ಕ್ಲೇಶಾದಿ ಶೂನ್ಯತೆಯ ಚ ಕೃತಂ ಅಸ್ತಿ ಇತ್ಯರ್ಥಃ. ಜಡದೇಹಾಭಾವಾದ್ ಉಪಪಾದನಾಯೇವ ವಿಶ್ವಮೂಲಂ ಇತ್ಯುಕ್ತಂ. ಜೀವನಿಗೆ ಹಾಗಿದೆ, ಹೌದು, ಜಡಭೂತವಾದ ಶರೀರ ಇದೆ, ಅಜ್ಞಾನ ಇದೆ, ಎಲ್ಲವೂ ಇದೆ. ಆದರೆ ಪರಮಾತ್ಮನಿಗೆ ಜಡದೇಹ ಇಲ್ಲ. ಅದನ್ನು ತಿಳಿಸಿಕೊಡೋದಕ್ಕೆ ನಿರ್ಮೂಲಂ ವಿಶ್ವಮೂಲಂ ಅಂತ ಹೇಳ್ತಾ ಇದ್ದಾರೆ. ವಿಶ್ವಮೂಲಂ ಅಂದ್ರೆ ಏನರ್ಥ ಬಂತು? ಸರ್ವಕಾರಣೆ ಜಡದೇಹ ಸಂಬಂಧಾದೇಹೇ ಉತ್ಪಾದಕ ಅಸಂಭವೇನ ಅಸಂಭವ. ದೇವರಿಗೆ ಜಡಭೂತವಾದ ಶರೀರ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅವನೇನಾಗಿದ್ದಾನೆ? ವಿಶ್ವಮೂಲ ಆಗಿದ್ದಾನೆ. ಈಗ ಜಡ್ಜು ಕೋರ್ಟ್ನಲ್ಲಿ
ಅಪರಾಧಿಯನ್ನ ಬಂಧನದಲ್ಲಿ ಇಡ್ತಾರೆ. ತಾವೇ ಹೋಗಿ ತಮ್ಮನ್ನ ಬಂಧನದಲ್ಲಿ ಇಟ್ಕೋತಾರಾ? ಇಲ್ಲ. ಅದೇ ರೀತಿಯಾಗಿ ಪರಮಾತ್ಮ ಇಡೀ ವಿಶ್ವಕ್ಕೆ ಮೂಲ. ಎಲ್ಲರನ್ನು ಬಂಧನದಲ್ಲಿ ಇಟ್ಟವ ಪರಮಾತ್ಮ. ತಾನೇ ಹೇಗೆ ಹೋಗಿ ಬಂಧನದಲ್ಲಿ ಇರ್ಲಿಕ್ಕೆ ಇಚ್ಛೆ ಪಡ್ತಾನೆ? ಇಲ್ಲ. ವಿಶ್ವಮೂಲ ಆದ್ದರಿಂದ ಅದು ಕೂಡೋದಿಲ್ಲ. ಯಸ್ಮಾದೇವ ತಸ್ಮಾದ್ ಉಭಯತ್ರಾಪಿ. ಅದರಿಂದ ಈ ರೀತಿಯಾದ ಒಂದು ಚಿಂತನೆಗಳು, ವೇವರಿಂಗ್ ಮೈಂಡ್ ಇರೋದ್ರಿಂದ ಹೀಗೆಂದ್ರೆ ಹಾಗೆ ಬರ್ತದೆ, ಹಾಗೆಂದ್ರೆ ಹೀಗೆ ಬರ್ತದೆ. ಜಡದೇಹ ಇದೆಯೋ ಅಲ್ಲವೋ? ಜಡದೇಹ ಇದ್ರೆ ಅವನ ಹೆಂಗೆ ಈಶ್ವರನಾಗ್ತಾನೆ? ಜಡದೇಹ ಇಲ್ಲ ಅಂದ್ರೆ ನಾನು ಪ್ರತ್ಯಕ್ಷವಾಗಿ ಕಂಡದ್ದು ಏನು ಮತ್ತೆ? ಈ ರೀತಿಯಾಗಿ ಹೀಗೂ ಕೆಲವು ಥಾಟ್ಸ್ ಬರ್ತದೆ. ದೇವರು ಅವನ ಈಶ್ವರ ಅಂತನೂ ಒಂದು ವಿಚಾರ ಬರ್ತಾ ಇದೆ, ಇನ್ನೊಂದು ಕಡೆ ಅವನಿಗೆ ಜಡದೇಹಾದಿಗಳು ಇದೆ ಅಂತನೂ ವಿಚಾರ ಬರ್ತಾ ಇದೆ. ಹರೇಹೇ ಜಡದೇಹತ್ವಾದು ತದಭಾವೇಚ ಮೇ ಮನಃ ಸಂಪ್ರಧಾವತಿ. ಇಲ್ಲೂ ಅಲ್ಲೂ ನನ್ನ ಮನಸ್ಸು ಓಡ್ತಾ ಇದೆ. ಹರೇಹೇ ಜಡದೇಹತ್ವಾದು ಪ್ರತ್ಯಕ್ಷಮಾಶ್ರಿತ್ಯ ಪುನಃ ಸಂಶಯ ಭವತಿ. ಅದರಿಂದ ಪ್ರತ್ಯಕ್ಷವನ್ನ ಆಶ್ರಯಿಸಿ ನಾನು ನೋಡಿದರೆ ದೇವರಿಗೆ ಜಡದೇಹ ಇದೆ ಹಾಗೆ ಅಂತಲೇ ನನಗೆ ಕಾಣಿಸ್ತಾ ಇದೆ. ತಸ್ಮಾ ಮಧ್ಯಸ್ಥಃ ಅಸ್ಮಿ. ಅದರಿಂದ ನಾನು ಮಧ್ಯದಲ್ಲಿ ಕೂತಿದ್ದೇನೆ. ಈ ಕಡೆ ಹೋಗ್ಬೇಕೋ ಆ ಕಡೆ ಹೋಗ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಅಂತ ವಿದುರನ ಇನ್ನು ಚೆನ್ನಾಗಿ ತನ್ನ ಪ್ರಶ್ನೆಯ ವಿವರವನ್ನ ವಿದುರ ಇಲ್ಲಿ ಮಾಡ್ತಾ ಇದ್ದಾನೆ ಅಂತ ಒಟ್ಟು. ಎಷ್ಟು ಮೂಢತಮೋ ಲೋಕೆ ಅಂತ ಇದೆ, ಅದನ್ನ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರಮೆ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.